ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ನಾನಿಲ್ಲಿ ಒಂದು ಹೈದ್ರಾಬಾದ್ ಬಿರಿಯಾನಿ ಮಾಡಿಕೊಳ್ಳುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಚಿಕನ್ ತೊಳ್ಕೊಂಡಿಟ್ಟಿದ್ದೆ. ಅದಕ್ಕಿನ್ನು ಇನ್ನೊಮ್ಮೆ ನಾನು ವೆನಿಗರ್ ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೇನೆ. ನಿಮಗೆ ತೋರಿಸ್ತಾ ಇದ್ದೇನೆ, ಯಾಕೆಂದರೆ ಅದು ಸ್ಮೆಲ್ಲೆಲ್ಲ ಹೋಗಿ ಕ್ಲೀನಾಗಿರುತ್ತೆ ಆ ಥರ ತೊಳ್ಕೊಂಡ್ರೆ. ಅದಕ್ಕೆ ಕ್ಲೀನ್ ಮಾಡಿ ಇಟ್ಟೆ. ಇನ್ನು ನಾನು ಇಲ್ಲಿ ಹೈದ್ರಾಬಾದ್ ಬಿರಿಯಾನಿ ಮಾಡೋದರಿಂದ ಈರುಳ್ಳಿಯನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಗುವಷ್ಟು ಹೊತ್ತರಲ್ಲಿ ನಾವು ಕಬಾಬಿಗೆ ರೆಡಿ ಮಾಡಿಕೊಂಡು ಇಡ್ತಾ ಇದ್ದೇನೆ. ಯಾಕೆಂದರೆ ಕಬಾಬಿಗೆಲ್ಲ ಅದು ಸೆಟ್ ಆಗಬೇಕಲ್ಲ, ಅದನ್ನು ಫಸ್ಟ್ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಗುವಾಗ ಇದು ಒಂದು ರೆಡಿ ಮಾಡುವಂತಾಯಿತು. ಅದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿ ಮತ್ತು ಕಬಾಬ್ ಹುಡಿ ಹಾಕ್ತಾ ಇದ್ದೇನೆ. ಅದೇ ಥರ ವೆನಿಗರ್ ಮತ್ತು ಉಪ್ಪು ಹುಡಿ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೇನೆ. ಅರ್ಧ ಲಿಂಬೆ ಹಣ್ಣನ್ನು ಹಾಕಿದ್ದೇನೆ. ಅರ್ಧ ಲಿಂಬೆ ರಸ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಮತ್ತು ನಾನು ಬಿರಿಯಾನಿ ಎಲ್ಲ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಹೈದ್ರಾಬಾದ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದಂತ. ಈರುಳ್ಳಿಗ ಫ್ರೈ ಆಗಿದೆ, ಇದನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಮತ್ತು ಈರುಳ್ಳಿ ತೆಗೆದ ಮೇಲೆ ಇದರಲ್ಲಿ ಗ್ಯಾಸಲ್ಲಿ ನಾನು ಅನ್ನಕ್ಕೆ ನೀರಿಡ್ತಾ ಇದ್ದೇನೆ. ಇನ್ನು ಅನ್ನಕ್ಕೆ ನೀರಿಟ್ಟಿದ್ದೇನೆ. ಅದಕ್ಕೆ ಚಕ್ಕೆ ಲವಂಗೆಲ್ಲ ಹಾಕ್ಕೊಂಡೆ. ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಪುದೀನ ಸೊಪ್ಪು ಹಾಕಿದೆ. ಅಕ್ಕಿ ನಾನು ನೆನೆಸಿಟ್ಟಿದ್ದೆ, ಅರ್ಧ ಗಂಟೆ ಆಯಿತು. ಇದು ಬಾಸ್ಮತಿ ರೈಸು, ಸೆಲ್ಲ ಬಾಸ್ಮತಿ ರೈಸ್ ಇದು. ನಾನು ಹೈದ್ರಾಬಾದ್ ಬಿರಿಯಾನಿ ಮಾಡೋದರಿಂದ ಸೆಲ್ಲ ಬಾಸ್ಮತಿ ರೈಸು 3/4 kg ಅಷ್ಟು ತಗೊಂಡಿದ್ದೇನೆ. ಅದನ್ನು ಹಾಕ್ಕೊಂಡು ಬೇಯಲಿಕ್ಕಿಟ್ಟಿದೆ. ಇಲ್ಲಿ ನಾನು ಚಿಕನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡದಲ್ಲ, ಅದನ್ನು ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇದಂದರೆ 1 kg ಅನ್ನ ಮಾಡುವಷ್ಟು ದೊಡ್ಡದುಂಟು ಈ ಪಾತ್ರೆ. ಇದರೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾನು ಟೊಮೆಟೊ 2 ಮತ್ತು ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಆ ಚಿಕನ್ ಹಾಕಿದ ಅದೇ ಪಾತ್ರದಲ್ಲಿ ನೋಡ್ತಾ ಇದರಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡು ಪೇಸ್ಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಹಾಕಿದೆ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಹಾಕ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಸಹ ಇದಕ್ಕೆ ನಾನು ಹುಡಿ ಮಾಡಿಕೊಂಡು ಹಾಕಿದೆ. ಈರುಳ್ಳಿ ಇದರಲ್ಲಿ 3/4 kg ಚಿಕನ್ಗೆ ಅರ್ಧ kg ಈರುಳ್ಳಿ ಉಂಟು. ಟೊಮೆಟೊ 2 ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಖಾರಕ್ಕೆ ಸ್ವಲ್ಪ ಒಂದು 4-5 ಅಷ್ಟೇ ಮೆಣಸಿನಕಾಯಿ ಹಾಕಿದ್ದೇನೆ. ಯಾಕೆಂದರೆ ಅದಕ್ಕೆ ನಾನು ಇದೆಲ್ಲ ಕರಿಮೆಣಸಿನ ಹುಡಿ ಮತ್ತು ಖಾರಕ್ಕೆಲ್ಲ ಬೇಕಾದದ್ದನ್ನೆಲ್ಲ ಹಾಕ್ತಾ ಇದ್ದೇನೆ. ಇದು ನಾನು ಗರಂ ಮಸಾಲೆ ನಾನೇ ಮಾಡಿಕೊಂಡದ್ದು. ಅದೇ ಥರ ಕೊತ್ತಂಬರಿ ಸಹ ನಾನೇ ಮನೆಯಲ್ಲಿ ಮಾಡಿದ್ದೇನೆ. ಇದಕ್ಕೆ ನಾನು ಕರಿಮೆಣಸಿನ ಹುಡಿ ನಾನೇ ಇಲ್ಲಿ ಈಗ ಮಾಡಿದ್ದು, ಅದನ್ನು ಸಹ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸಹ ಮಿಕ್ಸಿಯಲ್ಲೇ ಉಂಟು, ನಾನು ಅದನ್ನು ಹುರ್ಕೊಂಡು ಹುಡಿ ಮಾಡಿದೆ ಕೊತ್ತಂಬರಿ, ಅದನ್ನು ಸಹ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ. ಇದನ್ನೆಲ್ಲ ಹಾಕ್ಕೊಂಡು ಇನ್ನಿದಕ್ಕೆ ಮೊಸರು ಹಾಕ್ತಾ ಇದ್ದೇನೆ. ಅರಿಶಿನ ಹುಡಿ, ಉಪ್ಪು ಮತ್ತು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಅನ್ನ ಈಗ ಬೆಂದಿದೆ, ಅದನ್ನು ಸೋಸಿಟ್ಟಿದ್ದೇನೆ. ಇದನ್ನು ಫ್ರೈ ಮಾಡಲಿಕ್ಕೆ ಏನಿಲ್ಲ, ಇದೇ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅನ್ನವನ್ನು ಇದರ ಮೇಲೆ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಣ್ತದಲ್ಲ ನಿಮಗೆ? ಇದೇ ಥರ ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಸೋಸಿಟ್ಟಂಥ ಅನ್ನವನ್ನು ಇದರ ಮೇಲೆ ಹಾಕಿ. ಅಂದರೆ ನಾನು ಇಲ್ಲಿ 3/4 ಬೇಯಿಸೋದು, ಜಾಸ್ತಿ ಬೇಯಿಸೋದಿಲ್ಲ. ಇದು ಹೈದ್ರಾಬಾದ್ ಬಿರಿಯಾನಿ ಮಾಡೋದು. ಇದನ್ನು ನಾನು 3/4 ಬೇಯಿಸ್ಕೊಂಡು ಈ ಚಿಕನ್ನ ಮೇಲೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿದಲ್ಲ ಇದರ ಮೇಲೆ ಹಾಕ್ಕೊಂಡು ಇದನ್ನು ನಾನು ಸೆಟ್ ಮಾಡಿ ಆದ ಮೇಲೆ 15 ನಿಮಿಷ ಗ್ಯಾಸಲ್ಲಿ ಹಾಗೆ ಇಡ್ತೇನೆ, ಸ್ಲೋ ಮಾಡಿ. ಅದು ಮತ್ತೆ ಚೆನ್ನಾಗಿ ಬೆಂದು ಬರ್ತದೆ. 15 ನಿಮಿಷ ಅಷ್ಟೇ ಸಾಕು. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನಾನು.
ಇನ್ನಿದಕ್ಕೆ ಅನ್ನ ಬೆಂದಿದೆ, ಅದನ್ನು ಸೋಸ್ಕೊಂಡಿಟ್ಟಿದೆ, ಇದನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಇದು 3/4 kg ಅನ್ನ ಉಂಟು. ಇದರಲ್ಲಿ 1 kg ಅನ್ನ ಮಾಡಲಿಕ್ಕೆ ಆಗ್ತದೆ. ಈ ಪಾತ್ರೆಯಲ್ಲಿ ಇದು ದೊಡ್ಡದುಂಟು. ಅನ್ನ ಜಾಸ್ತಿ ಬೇಯಿಸಬಾರದು. ಈಗ 3/4 ಬೆಂದಿದೆ. ನೋಡುವಾಗ ಗೊತ್ತಾಗ್ತಲ್ಲ ನಿಮಗೆ ಎಷ್ಟು ಬೆಂದಿದೆ ಅಂತ. ಇನ್ನಿದಕ್ಕೆ ಫ್ರೈ ಮಾಡಿದ ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೇನೆ, ಅದನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಹಾಕ್ತಾ ಇದ್ದೇನೆ. ಅದೇ ಥರ ಮತ್ತು ತುಪ್ಪ 1-2-4 ಚಮಚ ಹಾಕ್ಕೊಂಡು ದಮ್ಮಲ್ಲಿ ಇಡ್ತಾ ಇದ್ದೇನೆ. ಇನ್ನೊಂದು ಮಣ್ಣಿನ ಪಾತ್ರೆ ಮುಚ್ಚಿಕೊಂಡು ಗಟ್ಟಿಯಾಗಿ ಮುಚ್ಚಿಕೊಂಡು ಗ್ಯಾಸಲ್ಲಿ 15 ನಿಮಿಷ ಇಡ್ತಾ ಇದ್ದೇನೆ. ಅಷ್ಟರಲ್ಲಿ 15 ನಿಮಿಷ ಆದಮೇಲೆ ನೋಡಿ ಬಿರಿಯಾನಿ ಸೆಟ್ಟಾಗಿ ಬರ್ತದೆ. ಕರೆಕ್ಟಾಗಿ ಇರ್ತದೆ, ಎಲ್ಲ ಬೆಂದು ಚಿಕನೆಲ್ಲ ಚೆನ್ನಾಗಿ ಬೇಯ್ತದೆ. 15 ನಿಮಿಷ ಸಾಕು. ತುಂಬಾ ಟೇಸ್ಟಾಗಿರುವಂಥ ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ. ನೀವು ಸಹ ಇದೇ ಥರ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗ್ಯಾಸಲ್ಲಿ ಇಟ್ಟಿದ್ದೇನೆ, 15 ನಿಮಿಷ ಆಗ್ತಾ ಬಂತು. ಇನ್ನು ಇದನ್ನು ನಾನು 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಇದೆಲ್ಲ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ರೆಡ್ ಕಲರನ್ನು, ಸ್ವಲ್ಪ ಯೆಲ್ಲೋ ಕಲರನ್ನು ಹಾಕಿದ್ದೇನೆ. ಸ್ವಲ್ಪ ಅಂದರೆ ಸ್ವಲ್ಪನೇ ಅದರ ಮೇಲೆ ಹಾಕಿದ್ದೇನೆ. ಕಲರ್ ಹಾಕಬೇಕಂತೇನಿಲ್ಲ, ನಾನಿದು ವಿಡಿಯೋ ಮಾಡೋದರಿಂದ ಸ್ವಲ್ಪ ಹಾಕಿದ್ದೇನೆ. ನೋಡಿದ್ರಲ್ಲ ಹೇಗೆ ಬೆಂದಿದೆ ಅಂತ. ಕರೆಕ್ಟಾಗಿ ಬೆಂದಿದೆ, ಅನ್ನ ಸರಿಯಾಗಿದೆ. ಇದೇ ಥರ ನೀವು ಮಾಡಿ ನೋಡಿ. 15 ನಿಮಿಷದಲ್ಲಿ ರೆಡಿಯಾಗುವಂಥ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಇದು. ತುಂಬಾ ಟೇಸ್ಟಾಗಿದೆ. ಅದೇ ಥರ ಚಿಕನೆಲ್ಲ ಕರೆಕ್ಟಾಗಿ ಬೆಂದು ತುಂಬಾ ಟೇಸ್ಟಿ ಆಯಿತು. ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನಿಮಗೆ ಹೇಗಿದೆ ಅಂತ ನೋಡುವಾಗ ಗೊತ್ತಾಗ್ತದಲ್ಲ. ಜಾಸ್ತಿ ಏನು ಬೇಯಲಿಲ್ಲ, ಅದಾ ಬೆಂದು ಚಿಕನ್ ಚೆನ್ನಾಗಿ ಬೆಂದು ಸೂಪರ್ ಆದಂಥ ಬಿರಿಯಾನಿ. ಇನ್ನು ಇದಕ್ಕೆ ಕಬಾಬ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಓಕೆ ಫ್ರೆಂಡ್ಸ್, ಕಬಾಬು ಇಲ್ಲಿ ಫ್ರೈ ಆಯಿತು. ಇನ್ನು ನಾನು ಊಟ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನೊಂದು ಕಚ್ಚಂಬರಿ ಸಹ ಮಾಡ್ಕೊಂಡಿದ್ದೇನೆ. ಕಬಾಬೆಲ್ಲ ಫ್ರೈ ಆಯಿತು. ಮತ್ತು ಸ್ವಲ್ಪ ಕಬಾಬು ಉಳಿದದನ್ನು ಸಹ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಈಗ ನಾನು ಊಟ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ ನಿಮಗೆ. ಅನ್ನ ಹೇಗಿದೆ, ಹೇಗೆ ಬೆಂದಿದೆ ಅಂತ ನಿಮಗೇ ಕಾಣ್ತಾ ಉಂಟಲ್ಲ. ಇದೇ ಥರ ನೀವು ಸಹ ಹೈದ್ರಾಬಾದ್ ಬಿರಿಯಾನಿ ಮನೆಯಲ್ಲಿ ರೆಡಿ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.